ಶ್ರೀನಿಕೇತನ ವಸ್ತು ಸಂಗ್ರಹಾಲಯ, ಕೆಳದಿ ರಾಣಿ ಚೆನ್ನಮ್ಮಾಜಿ ಅಧ್ಯಯನ ಪೀಠ, ಕುಕ್ಕೆ ಸುಬ್ರಹ್ಮಣ್ಯ. ಅದೇ ರೀತಿ ಉಡುಪಿಯ ಪ್ರಾಚ್ಯ ಸಂಶೋಧನಾ ಕೇಂದ್ರ ಮತ್ತು ಉಡುಪಿಗೆ ಬನ್ನಿ ಇದರ ಜಂಟಿ ಆಶ್ರಯದಲ್ಲಿ ಶಿರ್ವ ಇದರ ಮಾಣಿಬೆಟ್ಟು ಎಂಬಲ್ಲಿ ಐತಿಹಾಸಿಕ ಪುಷ್ಕರಣಿ ಸ್ವಚ್ಛತಾ ಅಭಿಯಾನ. ಈಗ ಈ ಪುಷ್ಕರಣಿ ನೋಡಲಿಕ್ಕೆ ಹೋದರೆ ತುಂಬ ಪ್ರಾಚೀನ ಅಂತ ಕಾಣ್ತದೆ. ಏನು ಇದರ ಪುಷ್ಕರಣಿ ವಿಶೇಷತೆ ಏನು ಅಂತ? ಪುಷ್ಕರಣಿ ಅಂತ ಹೇಳಿದರೆ ಇಲ್ಲಿ ವಿಶೇಷವಾಗಿ ರಾಮಚಂದ್ರ ದೇವರು ನೆಲೆಯಾಗಿದ್ದಾರೆ, ಪ್ರತಿಷ್ಠೆ ಮಾಡಿದ್ದಾರೆ. ಆ ಸಮಯದಲ್ಲಿ ದೇವರಿಗೆ ಮುಳುಗಿ ಸ್ನಾನ ಮಾಡಬೇಕು ಎಂಬುದಾಗಿ ಒಂದು ಪ್ರತೀತಿ ಇದೆ ಮಠಗಳಲ್ಲೆಲ್ಲ. ಅದಕ್ಕೋಸ್ಕರ ಒಂದು 700 ವರ್ಷ ಮುಂಚೆ ಈ ಶಿಲಾಮಯವಾಗಿರ್ತಕ್ಕಂಥ ಒಂದು ಕೆರೆಯನ್ನು ತಯಾರು ಮಾಡಿ ಅದರಲ್ಲಿ ಬಂದು ಸ್ನಾನ ಮಾಡಿ ಪೂಜೆ ಬರಬೇಕಂತೇಳಿ ಎಂಬುದಾಗಿ ಒಂದು ಪ್ರತೀತಿ. ಅದಕ್ಕೋಸ್ಕರ ಇಲ್ಲಿ ಆ ಪುಷ್ಕರಣಿ ಕೂಡ ಮಾಡಿದ್ದಾರೆ. ಅಷ್ಟು ಮಾತ್ರ ಈ ಕ್ಷೇತ್ರದಲ್ಲಿ ವಿಶೇಷ ಇದು ಪಡುಮಠ ಎಂಬುದಾಗಿ. ಮಧ್ಯದಲ್ಲಿ ದೇವಸ್ಥಾನ ಇದೆ. ಇಲ್ಲಿ ಆ ಕಡೆ ಮೂಡುಮಠ ಅಂತ ಒಂದು ಗೋಪಾಲಕೃಷ್ಣ ದೇವರಿದ್ದಾರೆ. ಮಧ್ಯದಲ್ಲಿ ದೇವಸ್ಥಾನ ಇರೋದ್ರಿಂದ ಇದು ಪಡುಮಠ ಆಗಿದೆ, ಅಲ್ಲಿ ಮೂಡುಮಠ ಆಗಿದೆ. ಆದ್ದರಿಂದ ದೇವಸ್ಥಾನ ಕೂಡ ಮಾಣಿಕ್ಯ ರಾಜ ಎಂಬುದಾಗಿ ಅವನಿಗೆ ಮಕ್ಕಳಿರಲಿಲ್ಲ. ಆಗ ಮಕ್ಕಳ ಆಗಬೇಕಾದ್ರೆ ನೀವು ದೇವಸ್ಥಾನ ಕಟ್ಟು ಎಂಬುದಾಗಿ ಅವನಿಗೆ ಒಂದು ಸ್ವಪ್ನದಲ್ಲಿ ತೋರಿತು ಈಶ್ವರ ದೇವಸ್ಥಾನ. ಆಗ ಈಶ್ವರ ದೇವಸ್ಥಾನ ಕಟ್ಟಿದ. ಅದು ಕೂಡ ಶಿಲಾಮಯವಾಗಿರತಕ್ಕಂಥ ದೇವಸ್ಥಾನ ಕಟ್ಟಿದ ಮೇಲೆ ಅವನಿಗೆ ಮಕ್ಕಳಾಯಿತು. ಆವಾಗ ಒಂದು ನಾಗನ ಒಂದು ಅನುಗ್ರಹ ಅವನಿಗೆ ಒಂದು ಮಾಣಿಕ್ಯ ಸಿಕ್ತಿಲ್ಲ. ಅದನ್ನು ಕೂಡ ಅದು ಒಂದು ಬೆಟ್ಟಿನ ಗದ್ದೆಯಲ್ಲಿ ಹೋಗಿ ಆ ಮಾಣಿಕ್ಯ ಅಲ್ಲಿ ನಾಗನ ಸನ್ನಿಧಾನಕ್ಕೆ ಹೋಗಿ ಸೇರುತ್ತೆ. ಆವಾಗ ಇವನು ಅಲ್ಲಿಗೆ ಹೋಗಿ ನಾಗದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾನೆ. ಅದನ್ನು ಕೂಡ ನಾಗದೇವರು ಅವನಿಗೆ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಮಾಣಿಕ್ಯ ಬೆಟ್ಟು ಅಂತ ಅದಕ್ಕೆ ಕೂಡ ಹೆಸರು. ಹಾಗೆ ಮಾಣಿಬೆಟ್ಟು ಎಂಬುದಾಗಿ ಅದು ಪ್ರಸಿದ್ಧ. ಅದು ಮತ್ತು ಶರ್ವ ಎಂಬಂಥ ಒಂದು ಮುನಿ ಇಲ್ಲಿ ಬಂದು ತಪಸ್ಸು ಮಾಡ್ತಾ ಇದ್ದ ಆ ಮೂಡುಬೆ ಕಡೆಯಲ್ಲಿ, ಆ ಒಂದು ಗುಹೆಯಲ್ಲಿ. ಅದರಲ್ಲಿ ಕೂಡ ತಪಸ್ಸು ಮಾಡಿದ್ದರಿಂದ ಅವನಿಗೆ ಶರ್ವ ಎಂಬ ಮುನಿ ಕೂಡ ಈಶ್ವರ ದೇವಸ್ಥಾನಕ್ಕೆ ಬಂದು ಅವನು ಕೂಡ ಅಭಿಷೇಕ ಮಾಡಿ ಅವನು ಇಲ್ಲಿ ಮಾಡಿದ್ದರಿಂದ ಇಲ್ಲಿಗೆ ಶಿರ್ವ ಎಂಬುದಾಗಿ ಶರ್ವ ಹೋಗಿ ಶಿರ್ವ ಆಗಿ ಪರಿವರ್ತನೆ ಆಗಿದೆ. ಆದ್ದರಿಂದ ಈ ಶಿರ್ವ ಕ್ಷೇತ್ರ ಅಷ್ಟು ಪವಿತ್ರವಾಗಿರ್ತಕ್ಕಂಥ ಒಂದು ಕ್ಷೇತ್ರ. ಅದರಲ್ಲಿ ಕೂಡ ಈ ಪುಷ್ಕರಣಿ ರಾಮದೇವರ ಇದಕ್ಕೆ ಉಂಬಳಿ 3 ಪಾಲುಗಳನ್ನು ಉಂಬಳಿ ಬಿಟ್ಟಿದ್ದಾರೆ. ಆ ಗದ್ದೆಯೆಲ್ಲ ಅದಕ್ಕೆ ಎಲ್ಲ ಸಹಾಯ ಇದಕ್ಕೆ ಪೂಜೆ ಮಾಡುವವರಿಗೆ ಎಂಬುದಾಗಿ ಗದ್ದೆಯನ್ನು ಕೊಟ್ಟು ಪೂಜೆ ಮಾಡಿಕೊಂಡು ಬರಬೇಕು ಎಂಬುದಾಗಿ ಶಿವಳ್ಳಿ ಪದ್ಧತಿ ಪ್ರಕಾರ ಮಠ ಸಂಪ್ರದಾಯ ಪ್ರಕಾರವಾಗಿ ಪೂಜೆಯನ್ನು ಕೂಡ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ನಾವು ಆ ಗದ್ದೆಯಲ್ಲೆಲ್ಲ ಸಾಗುವಳಿ ಮಾಡ್ತಾ ಇಲ್ಲಿ ಆ ದೇವರ ಪೂಜೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಧನುರ್ಧಾರಿಯಾಗಿರ್ತಕ್ಕಂಥ ರಾಮದೇವರು ಇಂಥ ಒಂದು ತ್ರಿಭಂಗಿ ರೂಪದಲ್ಲಿದ್ದಾರೆ. ರಾಮದೇವರ ಬಲಬದಿಯಲ್ಲಿ ಲಕ್ಷ್ಮಣ, ಎಡಬದಿಯಲ್ಲಿ ಸೀತೆ ಕೂಡ ಇದ್ದಾಳೆ. ನಂತರ ಅದರ ಕೆಳಗಡೆ ಮಧ್ಯದಲ್ಲಿ ಲಕ್ಷ್ಮೀ ವೆಂಕಟೇಶ ದೇವರು, ಶಂಖಚಕ್ರಗದಾದ ಆಗಿರತಕ್ಕಂಥ ಲಕ್ಷ್ಮೀ ವೆಂಕಟೇಶ ದೇವರು. ಬಲಬದಿಯಲ್ಲಿ ಸಿ ಇದ್ದಾಳೆ, ಎಡಬದಿಯಲ್ಲಿ ಭೂ ಕೂಡ ಇದ್ದಾಳೆ. ನಂತರ ಕೆಳಗಡೆ ಭೂವರಾಹ ದೇವರು ಕೂಡ ಇದ್ದಾರೆ. ಲಕ್ಷ್ಮೀ ಸಹಿತವಾದ ಲಕ್ಷ್ಮೀ ಭೂವರಾಹ ದೇವರು ಇದ್ದಾರೆ. ಅನೇಕ ಸಾಲಿಗ್ರಾಮಗಳು ಕೂಡ ಇದೆ. ಪ್ರಾಣದೇವರು ಕೂಡ. ಸ್ವಚ್ಛತಾ ಕಾರ್ಯ ಇನ್ನು ಮುಂದುಗಡೆ ಎಲ್ಲೆಲ್ಲಿ ಕೆರೆಗಳು ಉಂಟು ಅಲ್ಲೆಲ್ಲ ಹೋಗಿ ಅದಕ್ಕೆಂದು ವ್ಯವಸ್ಥೆ ಮಾಡಬೇಕಂತ ನಮ್ಮ ಸಂಸ್ಥೆಯವರು ಆಲೋಚನೆ ಮಾಡಿದ್ದಾರೆ. ಎಲ್ಲರ ಸಾಮೂಹಿಕ ಪ್ರಯತ್ನಗಳಿಂದ ಈ ಒಂದು ಐತಿಹಾಸಿಕ ಪುಷ್ಕರಣಿಯ ಸ್ವಚ್ಛತಾ ಕಾರ್ಯ ಅತ್ಯಂತ ಯಶಸ್ವಿಯಾಗಿದೆ.